KLE ಸಂಸ್ಥೆ ಬಗ್ಗೆ ಏನು? KLE ಸಂಸ್ಥೆ 100 ವರ್ಷಕ್ಕಿಂತ ಹೆಚ್ಚಿರುವಂತ ಸಂಸ್ಥೆ. ಇಲ್ಲಿ ದಾನಿಗಳು ರಾಜಾ ಲಕ್ಷ್ಮಣಗೌಡರು, ಎಲ್ಲ ಸರ್ವೇಶ್ವರು, ಭೂಮಿ ಭೇಟಿಯವರು ದಾನದಿಂದ ಪ್ರಾರಂಭ ಆಗಿ ಸಪ್ತ ಋಷಿಗಳು ಅದನ್ನ ಪ್ರಾರಂಭಿಸಿದ್ದಾರೆ. ನಮ್ಮ ಅಟಲ್ ಗುರುಗಳ ನೇತೃತ್ವದಲ್ಲಿ ಅವತ್ತಿಂದ ಪ್ರಾರಂಭ ಆಗಿರುವಂತದ್ದು. ಇದು ಹಂಗೆ ಮಳೆ ಆದ ತಕ್ಷಣನೇ ಕೆರೆ ತುಂಬ ಹಳ್ಳ, ಅಲ್ಲಿಂದ ನದಿಯಿಂದ ಸಮುದ್ರ, ಈಗ ಸಮುದ್ರ ಆಕಾರವಾಗಿ ಇದು ಬೆಳೆದಿದೆ. ಬರುವಂತ ದಿನಗಳಲ್ಲಿ ಮಹಾಸಾಗರ ಆಗಿ ಬೆಳೆಯುವಂತದ್ದು ಎಲ್ಲ ಇದೆ. ಸುಮಾರು 300ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡ್ತಾ ಇದೆ. ಗದಗಿನಲ್ಲೂ ಕೂಡ ಈ ಕಾಲೇಜು ಬಹಳ ವರ್ಷದಿಂದ ಉತ್ತಮ ಶಿಕ್ಷಣ ಸೇವೆ, ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದೆ. ಈಗ ಆರೋಗ್ಯ ಸಲುವಾಗಿ ಹುಬ್ಬಳ್ಳಿ ಮೆಡಿಕಲ್ ಕಾಲೇಜ್ ಬಂದಿದ್ರಿಂದ ಆರೋಗ್ಯ ಶಿಬಿರ ಮಾಡಿದ್ರು. ಸುಮಾರು 10,000 ಜನ ಇವತ್ತು ನೋಂದಣಿ ಮಾಡಿ ಅವ್ರಿಗೆಲ್ಲ ಆರೋಗ್ಯ ತಪಾಸಣೆ ಆಗಿದೆ. ಇಂಥ ಬೃಹತ್ ಆರೋಗ್ಯ ಶಿಬಿರವನ್ನು ನಾನು ನೋಡೇ ಇಲ್ಲ. ಅಂತ ಬೃಹತ್ ಶಿಬಿರವನ್ನು KLE ಸೊಸೈಟಿ ನೇತೃತ್ವದಲ್ಲಿ ಪ್ರಭಾಕರ್ ಕೋರೆ ಅವರ ಒಂದು ಆಶೀರ್ವಾದದೊಂದಿಗೆ ಶಂಕರ ಮುನ್ನೂಳರ ಮಾರ್ಗದರ್ಶನದಲ್ಲಿ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ಮತ್ತು ನಮ್ಮ ಎಲ್ಲ ಲೋಕಲ್ ಬಾಡಿಯ ಅಧ್ಯಕ್ಷರು ಎಲ್ಲರೂ, ನಮ್ಮ ಸಣ್ಣ ಮುನ್ನೂಳವರು ಎಲ್ಲರೂ, ಸಂಶೋಧಕರು ಎಲ್ಲರೂ ಸೇರಿ ಬಹಳ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗುರುಗಳು ಇಲ್ಲಿ ಒಳ್ಳೆ ಕಲಿಸ್ತಾ ಇದ್ದಾರೆ. ಇಲ್ಲಿ ಇವತ್ತು ಆರೋಗ್ಯ ಶಿಬಿರ ಅತ್ಯಂತ ಯಶಸ್ವಿಯಾಗಿದೆ. ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಸ್ಥೆ KLE ಇಲ್ಲಿ ಮಾಡುವಂತ ಭರವಸೆ ನನಗೆ. ಇವರ ತಂಡ ನಮಗೆ ಒಂದು ತಿಂಗಳಿಂದ ಒಂದು ಇವೆಂಟ್ ಮೀಟಿಂಗ್ ಮಾಡಿ ಹೇಗೆ ಮಾಡಬೇಕು ಹೇಗಿಲ್ಲ ಎಲ್ಲ ಅವರು ಸಾಕಷ್ಟು ಉಚಿತ ಆರೋಗ್ಯ ಶಿಬಿರ ಎಲ್ಲ ಕಡೆ ಲಾಸ್ಟ್ ತಿಂಗಳ 10ನೇ ತಾರೀಕು ಗಂಗಾವತಿಯಲ್ಲಿ ಮಾಡಿದ್ರು. ಅದಕ್ಕೆ ನಾನು ಹೋಗಿದ್ದೆ, ಭಾಗವಹಿಸಿದ್ದೆ. ಅದನ್ನೆಲ್ಲ ನೋಡಿ ಅವರು ಎಲ್ಲಾ ಕಡೆ ಒಂದು 25 ನಮ್ಮ ಹಳೆ ಧಾರವಾಡ ಜಿಲ್ಲೆ ಹಾಕೊಂಡ ಒಂದು 25 ಉಚಿತ ಆರೋಗ್ಯ ಶಿಬಿರ ಮಾಡಿದ್ದಾರೆ. ಅದ್ರ ಮೇಲೆ ಅವ್ರು ಹೇಳ್ತಾ ಇದ್ರು, ನಾನು ಎಷ್ಟು ಜನ ಇರಲಿ ನಾನು ಡಾಕ್ಟರ್ ಹೆಚ್ಚು ಮಾಡಿ ಕಳಿಸ್ತೀನಿ, ಪ್ರತಿಯೊಂದು ಐಟಮ್ನಲ್ಲಿ 3-4 ಡಾಕ್ಟರ್ ಇಟ್ಟು ನಾವು ಚೆಕಪ್ ಮಾಡೋಣ, ನೀವು ಹೆಚ್ಚಾದ್ರು ಚಲೋ ಅಂತಂದ್ರು. ನಾವು ನಮ್ಮ ಪ್ರಯತ್ನದಿಂದ ಇಲ್ಲಿ 149 ಹಳ್ಳಿಗೆ ನಮ್ಮ ಎಲ್ಲ 9 ಅಂಗಸಂಸ್ಥೆಗಳು ಗ್ರಾಮದಲ್ಲಿ ಆ ಅಂಗಸಂಸ್ಥೆಯ ನಮ್ಮ ಎಲ್ಲ ಸಿಬ್ಬಂದಿ ಅಂದ್ರೆ ಟೀಚರ್ಸ್, ಉಪನ್ಯಾಸಕರಿರ್ಬೋದು, ಪ್ಯೂನ್ ಇರ್ಬೋದು, ಎಲ್ಲ ನಮ್ಮ ಸಿಬ್ಬಂದಿ ಕರ್ಕೊಂಡಿರ್ಬೋದು, ಎಲ್ಲರೂ ಕರ್ಕೊಂಡು ಹಳ್ಳಿಯಲ್ಲಿ ನಾವು ಒಂದು 5 ಮಂದಿ ಕರ್ಕೊಂಡು ಸ್ವತಃ ನಾನು ಒಂದು 50-55 ನಾನು ಅಡ್ಡಿದ್ದೀನಿ 149 ಹಳ್ಳಿ ತಿರುಗಾಡಿ ಅಲ್ಲಿ ನಾವು QR ಕೋಡ್ ರಿಜಿಸ್ಟರ್ ಮಾಡಿಸಿ ನಾವು ನಿನ್ನೆವರೆಗೆ 12ನೇ ತಾರೀಕಿನವರೆಗೆ 8,000 ರಿಜಿಸ್ಟ್ರೇಷನ್ ಆಗಿದ್ದಾವೆ. ಅದರಲ್ಲಿ ಇವತ್ತು ಬಹಳ ಮಂದಿ ಭಾಗವಹಿಸಿದ್ರೆ ಅವರು ಇಲ್ಲಿ ಬಂದು ಇದು ನಾವು ಇವತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರಿಗೆ ತೋರಿಸ್ತಾ ಇದ್ದೀವಿ. ಇದು ಇವತ್ತು ನಮ್ಮ ಲೆಕ್ಕಕ್ಕೆ 8,000-10,000 ಆಗೋದ ಇನ್ನು ನಡೆದಿದೆ ಕೆಲಸ. ನಮ್ಮ ಡಾಕ್ಟರ್ ಅಲ್ಲಂ ಪ್ರಭು ಅವರ ಇವರು ನಾವೇನು ಇದಲ್ಲ ಡಾಕ್ಟರ್ ಅಲ್ಲ, ಆದ್ರೆ ಇವರು ಇದರಿಂದ ನಾನು ಒಂದು ಸೋಷಿಯಲ್ ವರ್ಕ್ ಮಾಡೋದ್ರಿಂದ ನಮಗೆ ಅನುಭವದೊಳಗೆ ನಾವು ಅದನ್ನ ಎಲ್ಲರಿಗೂ ಒಂದೊಂದು ತಂಡ ಹಂಚಿ ಕೊಟ್ಟು ನಮ್ಮ 9 ಸಂಸ್ಥೆಗಳಿಗೂ ನಾವು ಮತ್ತು ಉಚಿತವಾಗಿ ಮೆಡಿಕಲ್ ಜೊತೆ ಮೆಡಿಸಿನ್ ಕೊಟ್ಟಿದ್ದೀವಿ. ಆಮೇಲೆ ಯಾರು ರೋಗಿಗಳು ಬಂದಾರೋ ಅವ್ರಿಗೊಂದು ಬಾಕ್ಸ್ ಮಾಡಿ ರೈಸ್ ಕೊಟ್ಟಿದ್ವಿ, ಊಟದ ವ್ಯವಸ್ಥೆ ಸಹಿತ ಮಾಡಿದ್ದೀವಿ, ನೀರು ಊಟದ ವ್ಯವಸ್ಥೆ. ನಮ್ಮ KLE ಸಂಸ್ಥೆಯವರು ಬಹಳ ಇದನ್ನ ಅಚ್ಚುಕಟ್ಟಾಗಿ ನಮಗೆ ನಾವು ನಿಂತು ಅವರು ನಮ್ಮ ಜೊತೆ ಕೈ ಜೋಡಿಸಿದಕ್ಕೆ ನಮ್ಮೆಲ್ಲ ಉಪನ್ಯಾಸಕರು 9 ಸಂಸ್ಥೆ ಉಪನ್ಯಾಸಕರು ಕರ್ಕೊಂಡು ನಾವು ಈಗ ಯಶಸ್ವಿಯಾಗಿ ಇಲ್ಲಿ ಮಟ್ಟ 4 ಗಂಟೆ ಮಟ್ಟ 3 ಗಂಟೆ ಮಟ್ಟ ಯಶಸ್ವಿಯಾಗಿ ಅಂತ ಹೇಳಕ್ ಬಹಳ ಸಂತೋಷ ಪಡ್ತೀನಿ. ಇದು ಉತ್ತರ ನಮ್ಮ ಪ್ರಭಾಕರ್ ಕೋರೆ ಅವರು ಹಾಗೂ ನಮ್ಮ ಶಂಕರಣ್ಣ ಮುನ್ನೂಳವರು ಒಂದು ವಿಷನ್ ಇದೆ. ಈ ಉತ್ತರ ಕರ್ನಾಟಕದಲ್ಲಿ ನಾವು ವರ್ಷ ಮಾಡಬೇಕು ಅನ್ನೋದು ಒಂದು ವಿಷನ್ ಇದೆ ಅಂತ ಒಂದು ನಾವಂತ ಈ ವರ್ಷ ನಾವು ಕಳ್ಕೊಂಡಿವಿ. ಹೊಸ ಒಂದು ಉಚಿತ ಆರೋಗ್ಯ ಶಿಬಿರ ಮಾಡ್ಬೇಕು ಅನ್ನೋ ವಿಚಾರ ಇದೆ. ನೋಡೋಣ ಮುಂದಿನ ದಿನ ಮಂದಿ ಹೆಣ್ಣಿಗೆ ದೇವರು ಕೊಡಿಸ್ಕೊಡ್ಕೊಂಡು ದಯವಿಟ್ಟು ಆರೋಗ್ಯದಿಂದ ಇಲ್ಲಿ ಎಲ್ಲರೂ ಅಂತೇಳಿ ನಾವು ಕೇಳ್ಕೊಂತೀವಿ. ನಮಗೆ ಇಲ್ಲಿ ಎಲ್ಲರೂ ಕೈ ಜೋಡಿಸಲಿಕ್ಕೆ ಮತ್ತೆ ಇಲ್ಲಿ ಗದಗ ಬೆಟಗೇರಿಯಲ್ಲಿ ಒಂದು 35 ವಾರ್ಡಿನ ಮೆಂಬರ್ ನಗರಸಭಾ ಸದಸ್ಯರ ಜೊತೆ ನಾವು ಮೀಟಿಂಗ್ ಮಾಡಿದ್ವಿ. ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು ಸ್ವತಃ ನಾನು ಇಲ್ಲೊಂದು 55-59 ಸಂಘ ಸಂಸ್ಥೆಗಳು ನಾನು ಸ್ವತಃ ಹೋಗಿ ಅವ್ರ ಮುಖಂಡರು ಅಧ್ಯಕ್ಷರು ಭೇಟಿಯಾಗಿ ಅವ್ರಿಗೆ ಕೂಡ ಮೀಟಿಂಗ್ ಮಾಡಿ ಅವರು ಭಾಗವಹಿಸಿದ್ದಾರೆ. ಮತ್ತೆಲ್ಲ ಲಯನ್ಸ್, ರೋಟರಿ, ಇನ್ನರ್ ಇಂಥವೇನು ಕ್ಲಬ್ ಇರ್ತಾವಲ್ಲ ಅವರು ಇವಾಗ ಮಾಡ್ಕೊಂಡ್ವಿ. ಅವರು ತಮ್ಮ ಕೈಲಾದಷ್ಟು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ನಾನು ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಡೈರೆಕ್ಟ್ಲಿ ಇಂಡೈರೆಕ್ಟ್ ಆಗಿ ಕೆಲಸ ಮಾಡಿದಂತ ಎಲ್ಲರಿಗೂ ನಮ್ಮ KLE ಜೊತೆಗೆ ಎಲ್ಲರಿಗೆ ವಿಶೇಷವಾಗಿ ಧನ್ಯವಾದಗಳು ಹೇಳಕ್ ಇಚ್ಛೆ ಪಡ್ತೀನಿ. ಇದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಹೇಳಿ
ಕೇಂದ್ರ ಡಾಕ್ಟರ್ ವೈದ್ಯಕೀಯ ಶಿಕ್ಷಣ ಕೇಂದ್ರ ಬೆಳಗಾವಿ, ಎಜೆನ್ಸಿ ಅಂಡ್ JNMC ಎರಡು ಆಸ್ಪತ್ರೆ ಮಾಡಿದ್ವಿ. ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಮತ್ತು ಸ್ಪೆಷಾಲಿಟಿ ಎರಡು ಆಸ್ಪತ್ರೆದ್ದು ನೀವು ಮಾಡ್ಕೊಂಡು ಮಾಡಕತ್ತಿದ್ವಿ. ಸುಮಾರು ಇಲ್ಲಿ ಹೊರಗಡೆ ಒಂದು 7,000 ಮೇಲೆ ಜನರು ಇನ್ನೊಂದು ಗಂಟೆ ನಾವು ನೋಡ್ತೀವಿ. ಬೆಳಗ್ಗೆ 8ರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದರೊಳಗೆ ಹೆಚ್ಚಿನ ಚಿಕಿತ್ಸೆಗೆ ರೆಫರೆನ್ಸ್ ಕೊಟ್ಟಿದ್ವಿ. ಅವರನ್ನು ಹುಬ್ಳಿ ಹಾಸ್ಪಿಟಲ್ ಮತ್ತು ಬೆಳಗಾವಿ ಹಾಸ್ಪಿಟಲ್ ಹೆಚ್ಚಿನ ಚಿಕಿತ್ಸೆ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಗದಗ ಡಿಸ್ಟಿಕ್ ಎಲ್ಲ ಕವರ್ ಆಗಿದೆ. ಡಾಕ್ಟರ್ ಪವನ್ ಅಂತ ಕೇಂದ್ರ ಡಾಕ್ಟರ್ನಿಂದ ಜಾಬ್ ಮಾಡ್ತಾ ಇದ್ದೀವಿ. ಫ್ರೀಯಾಗಿ ಹೊಸ ಹಾಸ್ಪಿಟಲ್ ಆಗಿದ್ದು ಫ್ರೀಯಾಗಿ ಎಲ್ಲ ಜನಕ್ಕೆ ಗೊತ್ತಾಗಲಿ ಅಂತ ಇವೆಲ್ಲ ಮಾಡ್ತಾ ಇದ್ದೀವಿ. ನಾವು ಆರ್ಥೋಪೆಡಿಕ್ ನಾವು ಎಲ್ಲ ಒಂದರಿಗೆ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ತೀವಿ. ಪವನ್ ಅಂತ ಆಯಿಲ್ ಇಂಟರ್ನು ಸುಮಾ ಪಾಟೀಲ್ ಅಂತ ಹೇಳಿ ಕ್ಲಿನಿಕಲ್ ಫಿಸಿಯೋಥೆರಪಿಯಿಂದ ಬಂದಿದ್ದೇವೆ. ಸೊ ಈಗಾಗಲೇ ನಮ್ಗೆ ಜನಪ್ರಿಯವಾಗಿ ಗೊತ್ತಾಗಿರ್ಬೋದು ಎಕ್ಸರ್ಸೈಸಸ್ ಇಂಪಾರ್ಟೆನ್ಸ್ ಏನಂತ ಹೇಳಿ. ಸೊ ಇನ್ನೂ ಒಂದ್ ಸ್ವಲ್ಪ ಅರಿವು ಮೂಡಿಸ್ಲಿ, ಜನಕ್ಕೆ ವ್ಯಾಯಾಮ ಮಾಡೋದ್ರಿಂದ ಏನ್ ಉಪಯೋಗ ಇದೆ, ಬೊಜ್ಜು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳೋದು, ಮೊಣಕಾಲು ಇರ್ಲಿ, ಬೆನ್ನು ಇರ್ಲಿ, ಕುತ್ತಿಗೆನೂ ಇರ್ಲಿ, ಈಗ ಸಹಜವಾಗಿದೆ. ಯಾಕಂದ್ರೆ ಎಲ್ಲಾರು ಕಂಪ್ಯೂಟರ್ ಮುಂದೆ ಕುಂದಿರೋದಾಯ್ತು ಅಥವಾ ಬೇರೆ ಎಲ್ಲಾದ್ರೂ ನೋಡ್ತಾ ಇದ್ರೆ ಬಹಳ ಬೆನ್ನು ನೋವು, ಭುಜಾನು ಅಂತ ಹೇಳ್ತಾನೆ ಇರ್ತಾರೆ. ಸೊ ಅದಕ್ಕೆ ವ್ಯಾಯಾಮ ಮಾಡಿ ಅಥವಾ ಕರೆಕ್ಟ್ ಪೋಸ್ಚರ್ ಆಗಿ ಇಟ್ಕೊಂಡು ಹೆಂಗ್ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಒಂದ್ ಅರಿವು ಮೂಡಿಸ್ಲಿಕ್ಕೆ ಬಂದಿದ್ದೇವೆ.